ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಅಂತೂ ಇಂತೂ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಸಿಕ್ತು ಅಂತಾನೆ ಹೇಳ್ಬೋದು. T20 ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಏನ್ ಕಳೆದ ಮ್ಯಾಚಸ್ ಗಳೆಲ್ಲ ಒಂಥರ ನೋಡ್ಬೇಕು ಸಪ್ಪೆ ಸಪ್ಪೆ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡೋದಕ್ಕೆ ಒಂಥರ ಉಪ್ಪು ಹುಳಿ ಖಾರ ಮೂರು ಮಿಕ್ಸ್ ಆಗಿ ತಿಂದ್ರೆ ಯಾವ ತರ ಇರುತ್ತೆ ಆ ತರ ಒಂದು ಟೇಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಬಗ್ಗೆ ಮಾತಾಡೋದಾದ್ರೆ, ಯಾರು ಪಾಕಿಸ್ತಾನದ ಕ್ಯಾಪ್ಟನ್ ಒಂದು ಇಂಡಿಯಾಗೆ ಒಂದು ಬಿಗ್ ಸವಾಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಚಾಲೆಂಜ್ ಹಾಕಿದ್ದಾರೆ ಅಂತ ಹೇಳ್ಬೋದು ಗೈಸ್. ಏನಂತಂದ್ರೆ ಯಾರು ಪಾಕಿಸ್ತಾನ ಕ್ಯಾಪ್ಟನ್ಸಿ ಹೇಳ್ತಾರೆ, ಯಾರು ಸಲ್ಮಾನ್ ಅಲಿ ಆಗ ಅವರು ಇಂಡಿಯಾ ಟೀಮ್ ನಾವು 100% ಬೀಟ್ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಆತರ ಕೇಪಬಿಲಿಟಿ ನಮ್ ಪ್ಲೇಯರ್ಸ್ ಗಳಲ್ಲಿ ಇದೆ. ಯಾಕಂದ್ರೆ ಕಳೆದ ಒಂದು ಸೀರೀಸ್ ಅಂದ್ರೆ ಏನ್ ಆಸ್ಟ್ರೇಲಿಯಾ ಮೇಲೆ ಸೀರೀಸ್ ಆಡಿದ್ರಲ್ಲ ಗೈಸ್, ಹೋಮ್ ಸೀರೀಸ್ ಪಾಕಿಸ್ತಾನದವರು, ಆ ಸೀರೀಸ್ ಅಲ್ಲಿ ಗೆದ್ದು ಬಂದಿರಂತಹ ಪಾಕಿಸ್ತಾನ್ಗೆ ಒಂಥರ ಒಳ್ಳೆ ಬೂಸ್ಟ್ ಅಪ್ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ಪರಿಗಳನ್ನ ಇಟ್ಕೊಂಡು ಸಲ್ಮಾನ್ ಅಲಿ ಆಗೋರು ನಾವು ಇಂಡಿಯಾ ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಹೊಡೆದೇ ಹೊಡಿತೀವಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅಭಿಷೇಕ್ ಶರ್ಮಾ ಬಗ್ಗೆನೂ ಮಾತಾಡಿದ್ದಾರೆ ಯಾರು ಸಲ್ಮಾನ್ ಅಲಿ ಆಗ ಅವರು. ಅಭಿಷೇಕ್ ಶರ್ಮಾ ಅವರು ಪಕ್ಕ ಬೆಸ್ಟ್ ಪ್ಲೇಯರ್, ಅವ್ರ ವಿರುದ್ಧ ಆಡೋದಕ್ಕೆ ನಾವು ತುಂಬಾ ಎಕ್ಸೈಟ್ ಆಗಿದ್ದೀವಿ. ಅವ್ರು ಆಡ್ಲೇಬೇಕು, ಅವ್ರು ಆಡ್ತಾರೆ ಅಂತ ನಮಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಯಾರು ಸಲ್ಮಾನ್ ಅಲಿ ಆಗ ಅವರು. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದ್ರೆ ವೆದರ್ ರಿಪೋರ್ಟ್ ಕಡೆಯಿಂದ 80% ಮಳೆ ಆಗುವ ಸಾಧ್ಯತೆ ಇದೆ ಅಂತ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಆಡಿದ್ರೆ ಮಾತ್ರ ಎರಡು ಟೀಮ್ಗಳಿಗೆ ತುಂಬಾ ಅಲ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ನಾವು ಇಂಡಿಯಾದವರು 7-1 ಗೆದ್ದು ಮುನ್ನಡೆ ಸಾಧಿಸಿರೋದ್ರಿಂದ ಹೋದ್ ಮ್ಯಾಚ್ ಗಳೆಲ್ಲ ಬಿಟ್ಬಿಡ್ಬೇಕು ಗೈಸ್. ಪ್ರೆಸೆಂಟ್ ಇವತ್ತೇನಾಗುತ್ತೆ ಅದು ಮುಖ್ಯ ಆಗುತ್ತೆ. ನನಗನ್ಸಿದ್ ಮಾತ್ರ ಸ್ವಲ್ಪ ಟಫ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಇಂಡಿಯಾದವ್ರಿಗೆ ಅಷ್ಟು ಸುಲಭ ಇರೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನದವರು ಏನ್ ಕಳೆದ ಸೀರೀಸ್ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಬಂದಿರೋದ್ರಿಂದ ಅವರು ಸ್ವಲ್ಪ ಬೂಸ್ಟ್ ಅಪ್ ಆಗಿರ್ತಾರೆ. ಆದ್ರೆ ಇಂಡಿಯಾದವ್ರು ಮಾತ್ರ ಯಾವುದೇ ಒಂದು ಚಾನ್ಸ್ ಬಿಟ್ಕೊಳ್ಳೋದಿಲ್ಲ ಅಂತ ನನ್ಗನ್ಸುತ್ತೆ. 100% ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾದವ್ರು ಗೆದ್ದೇ ಗೆಲ್ತಾರೆ ಅಂತ ನನ್ನ ಪ್ರೆಡಿಕ್ಷನ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದೆ ಗೈಸ್. ಇನ್ನು ಮೂರನೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಗೈಸ್, ಅಭಿಷೇಕ್ ಶರ್ಮಾ ಬಗ್ಗೆ ಇದೆ. ಸೂರ್ಯಕುಮಾರ್ ಯಾದವ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ 100% ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ. 100% ಅವರು ರಿಕವರ್ ಆಗಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕಿನ್ನ ಖುಷಿ ಸುದ್ದಿ ಇನ್ನೇನ್ ಬೇಕು ಗೈಸ್ ಇಂಡಿಯಾದವ್ರಿಗೆ. ಓಕೆ ಗೈಸ್, ಇವತ್ತಿನ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ ಆಸ್ ಯೂಶುವಲ್ ಏನ್ ನಾವು ನಮಿಬಿಯಾ ವಿರುದ್ಧ ಆಡಿದ್ವಲ್ಲ ಲಾಸ್ಟ್ ಮ್ಯಾಚ್, ಅದೇ ಸೇಮ್ ಪ್ಲೇಯಿಂಗ್ 11 ಆಗಿರುತ್ತೆ. ಬಟ್ ಒಂದ್ ಚೇಂಜಸ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಸಂಜು ಸ್ಯಾಮ್ಸನ್ ಅವ್ರ ಬದಲು ಅಭಿಷೇಕ್ ಶರ್ಮಾ ಆಡ್ತಾರೆ 100% ಇವನ್ ಪ್ಲೇಯಿಂಗ್ 11 ಅಲ್ಲಿ. ಅದರಿಂದ ನೋಡೋಣ ಗೈಸ್, ಇವತ್ತಿನ ಪ್ಲೇಯಿಂಗ್ 11 ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಓಪನಿಂಗ್ ಆಡ್ತಾರೆ. ಮತ್ತೆ ಒನ್ ಡೌನ್ ಆಗಿ ತಿಲಕ್ ವರ್ಮಾ ಬರ್ತಾರೆ 4ನೇ ಪ್ಲೇಯರ್ ಆಗಿ. ಸೂರ್ಯಕುಮಾರ್ ಯಾದವ್ ಆಡ್ತಾರೆ 5ನೇ ಪ್ಲೇಯರ್ ಆಗಿ. ಹಾರ್ದಿಕ್ ಪಾಂಡ್ಯ ಬರ್ತಾರೆ 6ನೇ ಪ್ಲೇಯರ್ ಆಗಿ. ಶಿವಮ್ ದುಬೆ ಇರ್ತಾರೆ 7ನೇ ಪ್ಲೇಯರ್ ಆಗಿ. ರಿಂಕು ಸಿಂಗ್ ಆಡ್ತಾರೆ 8ನೇ ಪ್ಲೇಯರ್ ಆಗಿ. ಅಕ್ಷರ್ ಪಟೇಲ್ ಇರ್ತಾರೆ 9ನೇ ಪ್ಲೇಯರ್ ಆಗಿ. ವರುಣ್ ಚಕ್ರವರ್ತಿ 10ನೇ ಪ್ಲೇಯರ್ ಆಗಿ. ಬುಮ್ರಾ ಮತ್ತೆ 11ನೇ ಪ್ಲೇಯರ್ ಆಗಿ ಹರ್ಷದೀಪ್ ಸಿಂಗ್. ಈ ಪಕ್ಕಾಗಿ ಪ್ಲೇಯಿಂಗ್ 11 ಇದ್ದೇ ಇರುತ್ತೆ ಗೈಸ್. ಓಕೆ ಗೈಸ್, ಮುಂದಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಯಾವ ಹ್ಯಾಂಡ್ ಶೇಕ್ ಮಾಡೋದಿಲ್ಲ ಇಂಡಿಯಾದವರು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ICC ಅವರಿಗೆ ಒಂದು ಬೇಡಿಕೆ ಇಕ್ಕಿದ್ರು, ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಮಾಡ್ಲೇಬೇಕು ಅಂತ ಏನ್ ಬೇಡಿಕೆ ಇಕ್ಕಿದ್ರಲ್ಲ ಈ ಪಾಕಿಸ್ತಾನದವರು, ಆ ಬೇಡಿಕೆನ ಸುಳ್ಳು ಮಾಡ್ತಾರೆ ಅಂತ ಹೇಳ್ಬೋದು. ನನಗನ್ಸದ್ ಮಾತ್ರ ಇವ್ರು ಇಂಡಿಯಾದವ್ರು ಮ್ಯಾಚ್ ಆಡೋದೇ ಒಂದ್ ದೊಡ್ಡ ವಿಚಾರ ಇವ್ರ ಮೇಲೆ. ಅದ್ರಲ್ಲಿ ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಬೇರೆ ಮಾಡ್ತಾರ ಗೈಸ್, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ನನ್ಗನ್ಸುತ್ತೆ. ಇನ್ನ ಕೊನೆಯದಾಗಿ ನನ್ನ ಪ್ರೆಡಿಕ್ಷನ್ ಇವತ್ತಿನ ಮ್ಯಾಚ್ ಅಲ್ಲಿ 80% ಇಂಡಿಯಾದವ್ರಿಗೆ ಹೋಗುತ್ತೆ, ಇನ್ನು 20% ಎಲ್ಲೋ ಒಂದ್ ಕಡೆ ಪಾಕಿಸ್ತಾನಕ್ಕೆ ಹೋಗುತ್ತೆ. ವೆದರ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಯಾವ ತರ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಅವಕಾಶ ಕಮ್ಮಿ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಹೆಚ್ಚಿನ ಅವಶ್ಯಕತೆ ಇರುತ್ತೆ ಅಂತ ನನ್ಗನ್ಸುತ್ತೆ. ಓಕೆ ಗೈಸ್, ನಿಮ್ಗೆ ಯಾರು ಗೆಲ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಅನ್ನೋದ ನನಗೆ ಕಮೆಂಟ್ ಮಾಡಿ. ನನಗಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ 100% ಇಂಡಿಯಾದವ್ರು ಗೆದ್ದೇ ಗೆಲ್ತಾರೆ ಅಂತ ಅಷ್ಟು ಹೋಪ್ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅದನ್ನ ಕಮೆಂಟ್ ಮಾಡಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.